ಮಾತೃ ಸಂಘದ ಉಪಾಧ್ಯಕ್ಷ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿರ್ಣಯ ಇಷ್ಟ ಆಗಿದೆ. ಚುನಾವಣೆ ಏನು ಬಂದಿದೆ, ಚುನಾವಣೆಯಲ್ಲಿ ಮುಂದೆ ಸ್ಪರ್ಧಿಸುವಂಥ ವ್ಯಕ್ತಿಗಳು ಭಾರಿ ಉತ್ತಮವಾದಂಥ ವ್ಯಕ್ತಿಗಳನ್ನ ಈ ರಾಜ್ಯದ ನನ್ನ ಕುಲಬಾಂಧವರು ಆರಿಸ್ಬೇಕಾಗುತ್ತೆ. ಮತ್ತು ಇವೇನು ಇವತ್ತು ರಾಜ್ಯದಲ್ಲಿ ಏನು ಅಭಿವೃದ್ಧಿ ಅಚೀವ್ಮೆಂಟ್ ಆಗಿದೆ, ದೇವಸ್ಥಾನ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು. ಅಂಥ ಕ್ಯಾಂಡಿಡೇಟ್ಗಳನ್ನ ನನ್ನ ರಾಜ್ಯದ ನನ್ನ ಕುಲಬಾಂಧವರು ಆರಿಸಿ ಕಳಿಸ್ಬೇಕು. ಮತ್ತು ಇನ್ನೂ ಸರ್ಕಾರದಲ್ಲಿ ಹೆಚ್ಚಿನ ಅನುದಾನಗಳನ್ನ ಬೇಡಬೇಕಾಗುತ್ತೆ. ಮುಂದೆ ನಮ್ಗೆ ಏನೇನೂ ಅಲ್ಲ ಈಗ ಕೊಟ್ಟಿರೋದು 2.5 ಕೋಟಿ ಹಣ, ಅದರಲ್ಲೂ 32 ಲಕ್ಷ ವಾಪಸ್ ಹೋಗಿದೆ. ಏನೇನೂ ಅಲ್ಲ, ಇನ್ನೂ ಹೆಚ್ಚಿನ ಅನುದಾನ ಬರಬೇಕು. ನನ್ನ ರಾಜ್ಯದ ನನ್ನ ಕುಲಬಾಂಧವರ ಅಭಿವೃದ್ಧಿಗೆ ಸಾಕಾಗದೇ ಇರುವಂಥ ಹಣ ಇದು. ನಾವು ರಾಜ್ಯದಲ್ಲಿ 25-30 ಲಕ್ಷ ಜನ ಇರೋದ್ರಿಂದ ಭಾರಿ ಸಣ್ಣ ಸಮಾಜ ನಮ್ಮದು. ಕಡುಬಡತನದಲ್ಲಿ ಜೀವನ ಮಾಡ್ತಾಯಿದ್ದೀವಿ. 25/6ರಲ್ಲಿ ನಡೆದಿರ್ತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ಏನು ಮುಂದೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಪ್ರಾಮಾಣಿಕರು ಗೆದ್ದು ಬರಬೇಕು. ಮುಂದಿನ ದಿನಗಳಲ್ಲಿ ನಾವು ST ಬಗ್ಗೆ ಹೋರಾಟ ಮಾಡಬೇಕು. ಶಾಲಾ ಕಾಲೇಜುಗಳನ್ನು ಹೊಸದಾಗಿ ತೆಗಿತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಏನು ಅವ್ಯವಹಾರ ನಡೆದವರೆ ಅವ್ರನ್ನ ದೂರ ಇಟ್ಟು ಸಾಮಾನ್ಯ ಕುಲಬಾಂಧವರು ಒಳ್ಳೆಯವ್ರನ್ನ ಆರಿಸಿ ಕಳಿಸಿ ನಮ್ಮ ಸಮಾಜನ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳ್ತಾ ಮನವಿ ಮಾಡ್ತೀನಿ. ನಮಸ್ಕಾರ. ಅಂದರೆ ಇವ್ರನ್ನ ಪದಚ್ಯುತಿಗೊಳಿಸ್ಬೇಕಂತ ವಜಾಗೊಳಿಸ್ಬೇಕು ಅವ್ರನ್ನ. ಆಮೇಲೆ ನಾಳೆ ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಇದೆ 2, ಅದರಲ್ಲೂ ತಡೆ ಆಗದೆ ಬರ್ಬೋದು ಅಂತ ಇದೆ. ತಡೆ ಆಗದೆ ಹೋದ್ರೆ ಚುನಾವಣೆ ಆಗ್ತದೆ, ತಡೆ ಆಗದೆ ಬಂದರೆ ಚುನಾವಣೆ ನಿಲ್ತದೆ. ಸರ್ ವಜಾ ಅನ್ನೋದಕ್ಕಿಂತ ವಜಾ ಆಗ್ಬಿಟ್ಟಿದೆ. ಸಮಾಜ ಬಾಂಧವರೇ ತಿರಸ್ಕರಿಸಬೇಕು. ಎಲ್ರಿಗೂ ನಮಸ್ಕಾರ. ನಾನು ಗುಂಡು ಐನಾಪುರ ಅಂತ, ಕಲಬುರಗಿ ಜಿಲ್ಲೆಯವರು. ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ ಗಂಗಾ ಮಾತಾ ಸಂಘದಿಂದ. ಬರ್ತಕ್ಕಂಥ ಚುನಾವಣೆಯಲ್ಲಿ 2018ರಿಂದ ಇಲ್ಲಿವರೆಗೂ ಏನು ಕರಪ್ಟ್ ಮಾಡಿದ್ದಾರೆ, ಸಮಾಜವನ್ನು ಪಾತಾಳಕ್ಕೆ ನೂಕಿದ್ದಾರೆ, ಯಾವುದೇ ಸಂಘಟನಾತ್ಮಕ ಕಾರ್ಯ ಮಾಡಿಲ್ಲ. ಈ ಸಮಾಜವನ್ನು ಸಂಘಟಿತರಾಗಿ ಮಾಡಿದಾದ್ಮೇಲೆ 20 ವರ್ಷದಿಂದ ನೂಕಿದವ್ರನ್ನ ಜನ ಎಚ್ಚೆತ್ಕೊಂಡು ಬಹಿಷ್ಕಾರ ಹಾಕಬೇಕು. ಇವ್ರನ್ನ ಸಮಾಜದ 2,44 ಲಕ್ಷ ತಿಂದಿದ್ದಾರೆ. ಇದನ್ನು ಸಮಾಜಕ್ಕೆ ಕಟ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಜೊತೆಯಲ್ಲಿ ಇವಾಗ ನಾಳೆ ನಮ್ಮದು ರಿಟ್ ಪಿಟಿಷನ್ ಇದೆ, 1-2 ಸ್ಟೇ ಬರುತ್ತೋ ಅಥವಾ ಎಲೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಸರ್ಕಾರದ ಮೇಲೆ ಇದೆ, ಕೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇದಾದಮೇಲೆ ಒಂದು ವೇಳೆ ಎಲೆಕ್ಷನ್ಗೆ ನಾವು ಹೋದರೆ ನಮ್ಮ ಸಮಾಜ ಎಚ್ಚೆತ್ಕೊಂಡು ಈಗ ಆಗಿರ್ತಕ್ಕಂಥ ಎಲ್ಲನೂ ಮನವರಿಕೆ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಮಾಜ ಸಂಘಟನೆ ಆಗಬೇಕು, ಸಮಾಜ ಸದೃಢ ಆಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಬಾರ್ದು ಅಂತಕ್ಕಂಥ ಸ್ವಂತ ವಿಚಾರದಿಂದ ಆಗು ಹೋಗುಗಳ ವಿಚಾರ ಮಾಡಿ ಒಂದು ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಬಿಟ್ಟು ನಮ್ಮ ಗಂಗಾ ಮಾತಾ ಸಂಘವನ್ನು ಗಟ್ಟಿಯಾಗಿ ಮಾಡ್ಬೇಕಂತಕ್ಕಂಥದ್ದು ನಾವೆಲ್ಲರಲ್ಲೂ ಮನವಿ ಮಾಡ್ತೀವಿ. ಇವಾಗ ಆಗಿರ್ತಕ್ಕಂಥ ಇವಾಗಿನ ಸಂಘದಲ್ಲಿ 19 ಜನ ತಪ್ಪಿತಸ್ಥರು ಅಂತ ಹೇಳ್ತಾ ಇದ್ದೀವಲ್ಲ, ಅದರಲ್ಲಿ ನಾವು ₹1 ತಿಂದಿಲ್ಲ ಅಂತ ಇಲ್ಲಿ ಆಡಳಿತ ಮಂಡಳಿಯವರು ಕೆಲವರು ಜನ ಇದ್ದಾರೆ. ಅಧ್ಯಕ್ಷ ಮೌಲಾಲಿ, ಉಪಾಧ್ಯಕ್ಷ ಮಂಡೂರು ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಮುರಳಿ ಅಂತಕ್ಕಂಥವ್ರು 3 ಜನನ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ 6 ಕೋಟಿಯ ವ್ಯವಹಾರವನ್ನು ಮಾಡಿದ್ದಾರೆ. ಅವ್ರು ಎಲ್ಲಾದರೂ ಬಂದರೆ ಅವ್ರನ್ನ ಬಹಿಷ್ಕಾರ ಹಾಕಿಬಿಟ್ಟು ಅವ್ರನ್ನ ದೂರ ಇಟ್ಬಿಟ್ಟು ಚುನಾವಣೆ ನಾವು ನಡೆಸೋಣ ಅಂತ ಈ ನಮ್ಮ ವೇದಿಕೆಯಿಂದ ನಾವು ಇವತ್ತು ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯನ ತಗೊಂಡಿದ್ದೀವಿ. ಇವಾಗ ಸೀತಾರಾಮಣ್ಣವರು ಇದ್ದಾರೆ ಉಪಾಧ್ಯಕ್ಷರು, ಮತ್ತು ಗೋಪಾಲಣ್ಣವರು ಇದ್ದಾರೆ ಉಪಾಧ್ಯಕ್ಷರು, ಮತ್ತು ಮಾಜಿ ಖಜಾಂಚಿಗಳು ಕೂಡ ಸೀತಾರಾಮಣ್ಣವರು, ಮತ್ತು ನಮ್ಮ ಬುಲೆಟ್ ರಾಜಣ್ಣವರು ಇದ್ದಾರೆ, ಗೋವಿಂದರಾಜ್ ಅವರು ಇದ್ದಾರೆ, ಮುನ್ರಾಜ್ ಅವರು ಇದ್ದಾರೆ, ಮತ್ತು ಮಂಜುನಾಥ್ ಅವರು ಇದ್ದಾರೆ. ಎಲ್ಲ ಸಮಾಜದ ಆಡಳಿತ ಮಂಡಳಿ ಇರ್ತಕ್ಕಂಥ ಸದಸ್ಯರು. ನಾವು ಅವ್ಯವಹಾರ ಮಾಡಿಲ್ಲ, ಮಾಡಿದವ್ರನ್ನ ದೂರ ಇಡಿ ಅಂತ ಹೇಳ್ತಾ ಇದ್ದಾರೆ. ಕಾನೂನಾತ್ಮಕ ಅದು ಏನು ಬರುತ್ತೋ ಅದನ್ನೆಲ್ಲನೂ ನಾವು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಅದನ್ನು ಸ್ವೀಕಾರ ಮಾಡಿ ನಾವು ಮುಂದೆ ಹೋಗೋಣ. ಒಂದು ವೇಳೆ ತಪ್ಪಿತಸ್ಥರಲ್ಲಪ್ಪ ಅಂತಂದರೆ ಸಮಾಜದಲ್ಲಿ ಒಂದು ಶ್ವೇತಪತ್ರ ಹೊಡಿಸಿ ಬಹಿರಂಗವಾಗಿ ಚರ್ಚೆ ಕರೀರಿ, ನಾವೆಲ್ಲರೂ ಸಿದ್ಧರಿದ್ದೀವಿ, ಚರ್ಚೆಗೆ ಸಿದ್ಧರಾಗೋಣ ನೇರ ಅಂತಕ್ಕಂಥದ್ದು ನಮ್ಮ ಸಮಾಜದ ಎಲ್ಲ ಜನತೆಗೆ ನಾವು ಅದು ಒಕ್ಕೂರು ಧ್ವನಿಯಿಂದ ಇವತ್ತಿನ ಸಂದೇಶ ನಾವು ಕೊಡ್ತಾ ಇದ್ದೀವಿ. ಜೊತೆಲಿ ನಾವು ಎಲ್ರಿಗೂ ಸಮಾಜದ ಜನತೆಗೆ ಒಂದು ಕಳಕಳಿ ಮನವಿ ಇದೆ. ಈ ಕಳೆದ ಬಾರಿ ಏನು ಆಡಳಿತ ಮಂಡಳಿ ಏನು 4-5 ಜನರಲ್ಲಿಂದ ನಮ್ಮ ಸಮಾಜ ನೆಕ್ಕೊಂಡು ಹೋಗಿದೆ. ಇಂಥ ನಾಯಕರನ್ನ ವಿಚಾರ ಮಾಡಿ ಸಮಾಜದಲ್ಲಿ ಸೇರ್ಸಕ್ಕಂಥ ಕೆಲಸ ನಾವು ಮಾಡಿದರೆ ಮುಂದೆ ಸಮಾಜ ಗಟ್ಟಿಯಾಗುತ್ತೆ. ಇಲ್ಲ ಅಂದರೆ ಇದೇ ರೀತಿ ನಾವು ಮೊದಲು ಮಾಡಿದ್ದ ತಪ್ಪನ್ನೇ ಮತ್ತೆ ನಾವು ಮಾಡಿದರೆ ನಮ್ಮ ಸಮಾಜ ಪಾತಾಳಕ್ಕೆ ಹೋಗ್ಬಿಡೋದು ಗ್ಯಾರಂಟಿ ಇದೆ. ಅದರಿಂದ ನಾವು ಹೊರ ಬರ್ತಕ್ಕಂಥದ್ದು ಸಾಧ್ಯವಿಲ್ಲದ ಮಾತಂತ ಹೇಳ್ತಾ ಎಲ್ಲರೂ ಹುಷಾರಾಗಿ, ಎಲ್ಲರೂ ಎಚ್ಚೆತ್ಕೊಂಡು ಕಾನೂನಾತ್ಮಕವಾಗಿ ಅವ್ರನ್ನ ಶಿಕ್ಷೆಗೊಳಪಡಿಸೋಣ, ಅವರ ಸದಸ್ಯತ್ವವನ್ನು ರದ್ದು ಮಾಡಿಸೋಣ. ಜೊತೆಗೆ ಈ ಎಲೆಕ್ಷನಲ್ಲಿ ಅವ್ರನ್ನ ದೂರ ಇಟ್ಟು ನಾವು ಎಲೆಕ್ಷನ್ ಮಾಡಿ ನಮ್ಮ ಸಮಾಜವನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಎಲ್ಲರೂ ಹುಷಾರಿಂದ ಮತದಾನ ಮಾಡಿ ಒಂದು ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ.